ಎಲ್ಲರಿಗೂ ನಮಸ್ಕಾರ ರೀ. ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋಲಿ ಸ್ಕಿಪ್ ಮಾಡೋದು ನೋಡಿರಿ. ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ. ನಾನು ಉತ್ತರ ಕರ್ನಾಟಕದ ಚಕ್ಲಿ ಮಾಡತ್ತೀನಿ ನೋಡಿರಿ. ಈಗ ಬೇಕಾಗಿರುವ ಸಾಮಗ್ರಿಗಳು ಹೇಳ್ತೀನಿ ನೋಡಿರಿ. ನಾನು ಅಕ್ಕಿ ತೊಗೊಂಡಿನಿ ರೀ, 2 ಗ್ಲಾಸ್ ಸಾಕಷ್ಟು ಅಕ್ಕಿ ತೊಗೊಂಡ್ರಿ. ಇದನ್ನ ಸ್ವಚ್ಛ ತೊಗೊಬಂದ ಹರಕೊಂಡ ಇದನ್ನ ಹುರ್ಕೊಂಡಿನಿ ನೋಡಿರಿ. ಈ ಥರ ಹುರ್ಕೊಂಡಿನಿ ನೋಡಿರಿ. ಈಗ 1 ಕಪ್ ಆಗಷ್ಟು ಅವಲಕ್ಕಿ ತೊಗೊಂಡಿನಿ ರೀ. ಇದು ತೊಗರಿಬೇಳೆ ಮತ್ತು ಚನ್ನಂಗಿ ಬೇಳೆ ಮತ್ತು ಕಡಲೆಬೇಳೆ ಇವು ಹುರ್ಕೊಂಬಂದಿನಿ ನೋಡಿರಿ. ಚೆಂದಾಗಿ ಹುರ್ಕೊಂಬರ್ಬೇಕು ರೀ. ಈಗ ಪುಟಾಣಿನೂ ಹುರ್ಕೊಂಬಂದಿನಿ ರೀ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿನಿ ರೀ. ಈಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮಸಾಲೆ ತೋರಿಸ್ಲತ್ತೀನಿ ನೋಡಿರಿ. ಪತ್ರಿ, ಲವಂಗ, ಚಕ್ಕಿ, ಮೆಣಸಿನ್ಕಾಳು ಮತ್ತು ಜೀರಿಗೆ, ಧನ್ಯ ಇವೆಲ್ಲ ಹುರ್ಕೊಂಬರ್ಬೇಕು ರೀ. ಹುರ್ಕೊಂಬಂದು ಬೀಸ್ಕೊಂಬರ್ತೀನಿ ರೀ. ಈಗ ಹಿಟ್ಟು ಬೀಸ್ಕೊಂಬಂದಿನಿ ನೋಡಿರಿ. ಹಿಟ್ಟು ಸ್ಮೂತಾಗಿ ಇರ್ಬೇಕು ರೀ. ಇದು ಹಿಟ್ಟು ಹಿಂಗೆ ಮುಟ್ರೆ ಒಟ್ಟೆ ಹಿಂಗೆ ರವ ಇರಬಾರ್ದು, ಅಷ್ಟು ಸ್ಮೂತಾಗಿರ್ಬೇಕು ರೀ. ಚಕ್ಲಿನೂ ಚೆನ್ನಾಗಿ ಆಗ್ತದೆ ರೀ ಸ್ಮೂತಾಗಿದ್ದರೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡಿರಿ. ಎಳ್ಳು, ಜೀರಿಗೆ ಮತ್ತು ಅಚ್ಚ ಖಾರದ ಪುಡಿ, ಉಪ್ಪು, ಸೋಡಾ ಮತ್ತು ಅಜ್ವಾನ ಹಾಕ್ಕೊಂಡಿನಿ ರೀ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಇತ್ತಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕೋರಿ. ಇಷ್ಟೆಲ್ಲ ಹಾಕ್ಕೊಂಡಿನಿ ನೋಡಿರಿ. ಈ ಹಿಟ್ಟೊಳಗೆ ಎಲ್ಲ ಹಾಕ್ಕೊಂಡು ಈಗ ಎಣ್ಣೆ ಕಾಯಿಸ್ಕೊಳಕ್ಕೆ ಇಟ್ಕೊಂಡು ನೋಡ್ರಿ. ಈ ಎಣ್ಣೆ ಬಿಸಿನೇ ಎಣ್ಣೆ ಇದ್ರೊಳಗೆ ಹಾಕ್ಕೊಳತ್ತೀನಿ ರೀ. ಹಿಟ್ಟೊಳಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಬಿಸಿ ಇರ್ತೈತಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊರಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ನಾದ್ಲತ್ತೀನಿ ನೋಡಿರಿ. ಅಂದ್ರೆ ಒಮ್ಮೆಗೆ ಹಿಟ್ಟು ಜಾಸ್ತಿ ನೀರು ಹಾಕ್ಕೊಂಡು ನಾದ್ಕೋಬಾರ್ದು ರೀ. ಈಗ ನಾದ್ಕೊಂಡಿನಿ ನೋಡಿರಿ. ಇದಕ್ಕೆ ಅರ್ಧ ತಾಸು ರೀ ಬಿಡ್ರಿ. ನಿಮ್ಗೆ ಟೈಮ್ ಇತ್ತಂದ್ರೆ 1 ತಾಸು ಬಿಡ್ರಿ, ಇಲ್ಲಾಂದ್ರೆ ಅರ್ಧ ತಾಸು ಬಿಡ್ರಿ. ಈಗ ಚಕ್ಲಿ ಹಿಟ್ಟು ಆಗೈತೆ ರೀ. ನಾನು 1 ತಾಸು ಬಿಟ್ಕೊಂಡಿನಿ. ಈಗ ಚಕ್ಲಿ ಮಾಡ್ಕೊಳ್ಳೋಣ್ರಿ. ಇದು ಚಕ್ಲಿ ಮನೆ ಐತೆ ನೋಡಿರಿ. ಇದ್ರೊಳಗೆ ಹಿಟ್ಟು ಹಾಕ್ಕೊಂಡು ನಾನು ಚಕ್ಲಿ ಮಾಡ್ಕೊತೀನಿ ರೀ. ಈಗ ಚಕ್ಲಿ ಮಾಡಾಕತ್ತೀನಿ ನೋಡಿರಿ. ಗುಂಡು ಗುಂಡಾಗಿ ಈ ಥರ ನಾವು ಚಪಾತಿ ಮಾಡ್ಕೊತೀವಿ ನೋಡಿರಿ. ಆ ಮನೆಯೊಳಗೆ ನಾವು ಚಕ್ಲಿ ಬಿಟ್ಕೊಳ್ಳೋಣ್ರಿ. ನೋಡಿರಿ ನಾ ಈ ಥರ ಬಿಟ್ಕೊಳತ್ತೀನಿ ನೋಡಿರಿ ಚಕ್ಲಿ. ಅಂದ್ರೆ ಒಮ್ಮೆಗೆ ಎಣ್ಣೆಗೆ ಬಿಡಬಾರ್ದು ರೀ. ಎಣ್ಣೆ ಒಳಗೆ ಇದು ಆಗ್ತೈತಿ. ಈ ಥರ 4 ಹಾಕ್ಕೊಂಡು ಇಟ್ಕೊಳ್ಳೋದ್ರಿ. ಇಟ್ಕೊಂಡು ಎಣ್ಣೆ ಒಳಗೆ ಬಿಟ್ಕೊಳ್ಳೋದ್ರಿ ನಾವು. ಈಗ ಎಣ್ಣೆ ಕಾಯಿಸ್ಕೊಂಡಿನಿ ರೀ. ಫುಲ್ಲು ಕುದಿಬೇಕು ರೀ ಎಣ್ಣೆ. ಅಟೋತನ ನಾವು ಅಂದ್ರೆ ಬಿಟ್ರೆ ಎಲ್ಲ ಒಂದು ವೇಳೆ ಎಣ್ಣೆ ಕುದಿಲಿಕ್ಕಂದ್ರೆ ಇದು ಆಗಿಬಿಡ್ತೈತಿ. ಈಗ ನೋಡಿರಿ ಚಕ್ಲಿ ಬಿಸಿ ಎಣ್ಣೆ ಒಳಗೆ ಬಿಟ್ಟಿನಿ. ಈ ಥರ ಚೆಂದಾಗಿ ಕಲರ್ ಬರ್ತಾವ್ರಿ. ಅಟೋತನ ನಾವು ತೆಗಿಬಾರ್ದ್ರಿ. ನೋಡಿರಿ ಇನ್ನೊಂದು 4 ಹಾಕ್ಕೊಂಡು ಹುರ್ಕೊಳಕತ್ತೀನಿ ನಾನು. ಅಂದ್ರೆ ನೀವು ಈಗ ಮನೆಯಲ್ಲಿ ಸಂಜೆ ಮುಂದೆ ಚಹಾ ಮಾಡೋತ್ನಾಗ ಈ ಥರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತೈತೆ ರೀ. ಟೇಸ್ಟು ಬರ್ತಾವೆ ನೋಡಿರಿ. 1 ಮುರಿದು ತೋರಿಸ್ತೀನಿ ನಿಮಗೆ. ಎಷ್ಟು ಚೆಂದ ಒಳಗೆಲ್ಲ ಫಳ್ ಆಗ್ಯಾವು, ಚಲೋ ಆಗ್ಯಾವು, ಚೆನ್ನಾಗಿ ಟೇಸ್ಟು ಐತ್ರಿ. ನೋಡಿರಿ ಫುಲ್ ಮೆತ್ತಗೆ ಅಷ್ಟು ಗರಿ ಮ್ಯಾಗೆಲ್ಲ ಗರಿ ಇದಾವ್ರಿ. ಅಷ್ಟು ಚೆನ್ನಾಗಾಗ್ಯಾವು. ಉತ್ತರ ಕರ್ನಾಟಕದ ಸ್ಪೆಷಲ್ ಚಕ್ಲಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.